ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ ನೋಡ್ರಿ. ನಾ ವಿಡಿಯೋ ಮಾಡೋದಿದ್ದು ನನ್ನ ಸೊಸಿ ನಗಾಕತ್ತಾಳ. ಇವತ್ತು ಕ್ಯಾಮ್ರಾಮ್ಯಾನ್ ಆಕೆ ಆಗಿದ್ದಾಳ. ಈಗ ಗೋಕಾಕ್ದಿಂದ ಆಮೇಲೆ ಕ್ಯಾಮ್ರಾಮ್ಯಾನ್ ನಾವು ಹಾಕೇವಿ. ನಮ್ಮ ಚಿನ್ನು ನಾವು ರೆಡಿ ಆಗ್ಯಾವಿ. ಹೋಗುವಾಗ ಹಾಕೊಂಡು ಡ್ರೆಸ್ಸ ಮತ್ತೆ ಹಾಕೊಂಡೆ ನನಗೆ ಹೋಗ್ಬೇಡ್ರಿ, ಹಾಲು ಕುಡ್ಸಕ್ಕೆ ಕಂಫರ್ಟಬಲ್ ಆಗೋದಿಲ್ಲ ಸೀರೆ ಅಂತಂದು ಇದನ್ನ ಹಾಕೊಂಡೆ ವಾಪಸ್ ರಿಟರ್ನ್. ನಮಸ್ತೆ ಮಾಡಲ್ಲ ರೀ. ಪಾಕೊಡು ಹಾಂ, ಪಪ್ಪನೂರಿಗೆ ಹೊಂಟೇವಿ ನಾವೀಗ. ನಮ್ಮ ಪಪ್ಪನೂರ ಸಿಗ್ತೇವೆ ನಾವು ನಿಮ್ಗೆ ಮತ್ತೆ. ಹಾಂ, ಬಾ ಅನ್ನಕತ್ತೇಳ್ರಿ. ಮತ್ತೆ ವಿಡಿಯೋ ಮತ್ತೆ ಕಂಟಿನ್ಯೂ ಆಕೈತಿ. ಈಗ ಗೋಕಾಕಕ್ಕೆ ಬರೋಕೆ ಹೊಂಟೇವಿ ನೋಡ್ರಿ. ಈಗ ಇಲ್ಲಿಂದ ನಾನು ಗೋಕಾಕದಿಂದ ಡೈರೆಕ್ಟ್ ನಮ್ಮ ಊರು ಬಸ್ ಹತ್ತೇನೆ. ಅನುಕೂಲ ಆದರೆ ವಿಡಿಯೋ ಮಾಡ್ತೇನೆ, ಇಲ್ಲಾಂದ್ರೆ ನಾನು ನಿಮಗೆ ಡೈರೆಕ್ಟಾಗಿ ಊರಾಗ ಸಿಗ್ತೇನಂತ. ಬೇಗನೆ ಬಿಟ್ಟೇವಿ ನಾವು, ಯಾಕಂದರೆ ಊರಿಗೆ ಹೋಗಿ ಚಿನ್ನನ ಹೆಸರಲ್ಲಿ ಅಭಿಷೇಕ ಕೊಟ್ಟೇವಿ. ಹಾಗಾಗಿ ಅಲ್ಲೊಂದು ಜವಳದ ಕಾರ್ಯ ಅದು ಐತಿ. ಯಾವುದೇದಕ್ಕೆ ಅಕ್ಕೇನೆ ಯಾವುದೇದಕ್ಕೆ ಆಗಲ್ಲ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನಮ್ಮ ಮೊಯ್ನಿ ನಮ್ಮ ಚಿನ್ನಗೆ ತಿನ್ನಕ್ಕೆ ಇಡ್ಲಿ ಕಟ್ಸ್ಕೊಂಬರಕ್ಕೆ ಹೋಗ್ಯಾರ. ಇದ ನೋಡ್ರಿ ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲದಾಗ ಇಲ್ರಿ ನಾವು, ಖರೆ ನಮ್ಮೂರಾಗ ಅದೇವಿ. ನಮ್ಮೂರ ಶ್ರೀಶೈಲ ಮಲ್ಲಿಕಾರ್ಜುನ ದೇವರು ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿಸಿದಾರ. ಅವಾಗಿಂದ ಈಗ ಇಲ್ಲೇ ಅಭಿಷೇಕ ಅದು ಮಾಡ್ಸಾಕತ್ತೆ ನಾವು ಯಾವಾಗ್ಲೂ. ಈಗ ಯುಗಾದಿ ಬಂದಿದ್ದಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿಂದ 1 ತಿಂಗಳ ತನಕನೂ ನಮ್ಮ ಊರಾಗ ಎಲ್ಲ ದೇವಸ್ಥಾನಗಳ್ದಾಗ 1 ತಿಂಗಳವರೆಗೂ ಪುರಾಣ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ನಮ್ಮ ಚಿನ್ನೂನ ಅಭಿಷೇಕದ ಬಗ್ಗೆ ಮಾತಾಡೋಕ್ಕಂತಂದು ಗುಡಿ ಬಂದಿದ್ವಿ. ಇವತ್ತು ಇಲ್ಲಿ ಒಬ್ರದ್ದು ಜವಳದ ಕಾರ್ಯ ನಡೀತು. ಈ ಗುಡಿ ಪೂಜೆ ಮಾಡೋ ಒಬ್ಬರು ಪೂಜಾರಿ ಅವ್ರ ಮಗಳದು. ಹಾಗಾಗಿ ಅವರು ಸ್ವಲ್ಪ ಹೊತ್ತಿರಿ ಉಡಿಯೋದು ತುಂಬ್ತೇವೆ ಅಂತ ಅಂದರು. ಹಾಗಾಗಿ ನಾವು ದೇವ್ರ ದರ್ಶನ ತೊಗೊಂಡು ಇನ್ನು ಉಡಿಯೋದು ತುಂಬಿಸ್ಕೊಂಡು ಹೋಗ್ತೇವೆ ನೋಡ್ರಿ ಮನೆ ಕಡೆ. ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ವಿಡಿಯೋಗಳು ಸ್ವಲ್ಪ ಲೇಟಾಗಿ ಹಾಕೋದಾಗೈತಿ. ಯಾಕೆ ಅನ್ನೋ ಕಾರಣ ನಾನು ಇದ್ರ ಮುಂದಿನ ವಿಡಿಯೋದಾಗ ತಿಳಿಸ್ತೇನಂತ. ಈಗ ಉಡಿ ಎಲ್ಲ ತುಂಬಿಸ್ಕೊಂಡಾದ ಬಳಿಕ ಮತ್ತು ನಾವು ಮನೆಗೆ ಹೋಗಬೇಕು. ಅಂದರೆ ಇಲ್ಲಿ ನಾವು ಅಭಿಷೇಕಕ್ಕೆ ಏನು ಕೊಟ್ಟಿರ್ತೀವಲ್ಲ ಅದನ್ನೆಲ್ಲ ಟೈಮಿಂಗ್ ಅದು ಕೇಳಿಕೊಂಡು ಹೋಗ್ಬೇಕಾಗೈತಿ. ಹಾಗಾಗಿ ಬಂದು ಅವರು ಜವಳದ ಕಾರ್ಯ ಮುಗಿಸಿದ್ರಲ್ಲ, ಹಾಗಾಗಿ ಜವಳಕ್ಕಂತೂ ನಮ್ಗೆ ಇರೋದಕ್ಕಾಗಲಿಲ್ಲ. ಮತ್ತು ನಾವು ಬರೋತಕ್ಕ ಪಾಪ ಅವ್ರು ಬಂದ ಬಳಿಕ ಮತ್ತು ಉಡಿ ಅದು ತುಂಬಿಸ್ಕೊಂಡು ಹೋಗ್ರಿ ಬಂದಿರಿ ನೀವು ಅಂತಂದರು. ಹಾಗಾಗಿ ಉಡಿ ಅದು ತುಂಬಿಸ್ಕೊಂಡು ಹೋಗಕ್ಕಂತಂದು ಎಲ್ಲರೂ ಕುಂತೇವ್ರಿ. ನಾನು ನಮ್ಮ ಅತ್ತೆ ನಮ್ಮ ಚಿನ್ನು ಬಂದೇವಿ. ನಮ್ಮ ಪಕ್ಕದ ಮನೆಯವ್ರದ್ದು ಎಲ್ಲರೂ ಇದ್ದಾರೆ. ಅಷ್ಟು ಸೇರಿ ಉಡಿ ತುಂಬಿಸ್ಕೊಂಡು ಮತ್ತು ಈಗ ಮನೆಗೆ ಹೋಗಿ ಮತ್ತೆ ನಾಳೆ ನಾನು ಇದೇ ಗುಡಿ ಬರ್ತೀನಿ. ಇಲ್ಲಿ ಬಂದು ಮತ್ತೆ ನಾನು ನಿಮಗೆ ಸಿಗ್ತೇನಂತ. ನಮ್ಮ ಕಡೆ ಉಡಿ ತುಂಬೋದಂದು ಹಿಂಗೆ ರೀ. ಫಸ್ಟ್ ಅರ್ಶಿನ ಕುಂಕುಮ ಕೊಡ್ತಾರೆ, ಆಮೇಲೆ ಹೊಂಗ್ನೂಲು ಕೊಡ್ತಾರೆ. ಹೊಂಗ್ನೂಲು ಕೊಟ್ಟಾದ ಬಳಿಕ ಉಡಿ ತುಂಬಿ ಎಲ್ಲರಿಗೆ ಅಕ್ಕಿ ಕಾಳು ಹಾಕಿ ಆರತಿ ಮಾಡಿ ನಮಸ್ಕಾರ ಮಾಡ್ತಾರೆ. ನಿಮ್ಮ ಸೈಡ ಹೆಂಗೆಲ್ಲ ಉಡಿ ತುಂಬ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ಜವಳ ಆಗಿರೋದು ಈ ಪಾಪುವಿಂದ ನೋಡ್ರಿ. ಆ ದೇವರು ಅವಳಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತಂದು ಪ್ರತಿಯೊಬ್ಬರು ಕೇಳ್ಕೊಳ್ಳೋಣಂತ.
ಇಲ್ಲಿ ಉಡಿ ಎಲ್ಲ ತುಂಬಿಸ್ಕೊಂಡು ಆದ್ಮೇಲೆ ಎಲ್ಲರೂ ಸೇರಿ ನೋಡ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಅವರಿಗೆ ಆರತಿ ಮಾಡಾಕತ್ತೇವಿ. ಊರ್ಲಿಂದ ಬಂದ ತಕ್ಷಣ ಭಾಳ ಟೈರ್ಡ್ ಆಗಿದ್ದೆ ರೀ, ಹಾಗಾಗಿ ಬರೋಕೆ ಮನಸ್ಸು ಇದ್ದಿದ್ದಿಲ್ಲ ನಂಗೆ. ನನ್ನ ಮಕ್ಕ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಅಂತ ಅನ್ಕೋತೀನಿ. ಯಾಕೆ ಗೋಕಾಕ್ಲಿಂದ ನಾನು ಹುಬ್ಳಿ ಬರ್ಬೇಕಾದ್ರೆ ಭಾಳ ದೂರ ಆಕೈತಿ. ಆದರೂ ಪಾಪ ತೊಗೊಂಡು ಲಗೇಜ್ ಹಿಡ್ಕೊಂಡು ಅದ್ರ ಒಬ್ಬಳೇ ಬೇರೆ ಜರ್ನಿ ಮಾಡಿದ್ದೆ ನಾನು. ಹಾಗಾಗಿ ನಮ್ಮ ಅತ್ತೆ ಇಲ್ಲ ಹೋಗಿ ಬರಬೇಕು, ಮತ್ತು ಬೆಳಗ್ಗೆ ಮತ್ತೆ ಬರ್ಬೇಕು ನಾವು, ಈಗ ಹೋಗಿ ಭೇಟಿಯಾಗಿ ಬರೋಣ ಅಂತ ಬಾ ಅಂತ ತಂದರು. ಬಂದ ತಕ್ಷಣ ಇವ್ರ ಕಾರ್ಯಕ್ರಮ ಇತ್ತಲ್ಲ, ಹಾಗೆ ಜವಳದ ಕಾರ್ಯಕ್ರಮ ಬಂದು ಉಡಿ ತುಂಬಿಸ್ಕೊಂಡು ಅವ್ರ ಜೋಡಿ ಎಲ್ಲ ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋದ್ವಿ. ಒಂದು ಸ್ವಲ್ಪ ಖುಷಿ ಅನ್ನಿಸ್ತು, ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು ಅಂತ ಅನ್ನಂಗಾಯ್ತು. ನಾನು ಇದೆಲ್ಲ ಮುಗಿಸ್ಕೊಂಡು ಆದ ಬಳಿಕ ಹೋಗೋಕೆ ರಾತ್ರಿ 8-9 ಗಂಟೆ ಆಯ್ತು ನೋಡ್ರಿ. ಹಾಗಾಗಿ ಮತ್ತೆ ನಾಳೆ ವಿಡಿಯೋದ ಮತ್ತೆ ನಾನು ನಿಮ್ಗೆ ಸಿಗ್ತೇನೆ. ಗಾಳಿನೇ ಭಾಳ ಐತಲ್ಲ. ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೇವಿ. ನಾವು ಆರಾಮದೇವೆ ನೋಡ್ರಿ. ಇವತ್ತು ಮುಂಜಾನಿಂದನೂ ಕೈ ಖಾಲಿನೇ ಇಲ್ಲ, ಹಂಗಾಗ್ಬಿಟ್ಟು ಕೆಲಸಗಳು. ದ ಸೇಮ್ ಟೈಮ್ ಹೆಂಗಾಗೈತಂದ್ರೆ ಸಿಲಿಂಡ್ರೂ ಖಾಲಿ ಆಗೈತಿ, ಕೆಲಸನೂ ಜಾಸ್ತಿ ಆಗಿದಾವೆ. ಅದೇ ಟೈಮ್ಕನ್ನ ಬಾದಾಮಿಂದ ನಮ್ಮ ತಂಗಿ ಗಂಡ ಅವರೆಲ್ಲ ಊರ್ಲಿಂದ ಬರತ್ತಾರ. ಹಾಗಾಗಿ ಎಲ್ಲ ಮುಗಿಸ್ಕೊಂಬರೋಟಿಗೆ ಲೇಟ್ ಆಯ್ತು. ಇವತ್ತು ನಮ್ಮ ಚಿನ್ನೂನ ಹೆಸರಲ್ಲೇ ಅಭಿಷೇಕ ಮಾಡ್ಸತ್ತೇವಿ. ಆಕೆ ಹೊಟ್ಟೆಯಿಂದ ಹಿಡಿದು ಇಲ್ಲಿ ತನಕನೂ ಅಭಿಷೇಕ ಪ್ರತಿ ಸರಿ ಮಾಡಿಸ್ಕೊಂತಾನೆ ಬಂದೇವಿ. ಈಗ ಆಕೆ ಹೆಸರು ಮೇಲೆ ಮಾಡ್ಸತ್ತಿರೋದು ಇದು 4ನೇ ಸರಿ ಅಭಿಷೇಕ ಐತ್ರಿ. ದೌಡ್ ಬರ್ಬೇಕಂತ ಅಂದ್ಕೊಂಡ್ವಿ, ಖರೆ ಆಗಲೇ ಇಲ್ಲ, ಮತ್ತು ಲೇಟ್ ಆಯ್ತು. ಅಭಿಷೇಕ ಆಲ್ರೆಡಿ ಸ್ಟಾರ್ಟ್ ಆಗೈತಿ, ಅರ್ಧಕ್ಕೆ ಬಂದಂಗೆ ಆತ್ರಿ. ಈಗ ನಾನು, ನಮ್ಮ ಅತ್ತಿ, ನಮ್ಮ ಚಿನ್ನು 3 ಜನ ಹೊಂಟೇವಿ. ಈಗ ನಾವು ಗುಡಿ ಬರೋಷ್ಟರೊಳಗೆ ಅಭಿಷೇಕನ ಮುಗಿದಿತ್ತು. ಮತ್ತು ನಾವು ಮನೆಯಿಂದ ಅಭಿಷೇಕ ಸಾಮಾನೆಲ್ಲ ತಂದಿದ್ದಕ್ಕೆ ಮತ್ತೊಂದು ಸರಿ ಅಭಿಷೇಕ ನಮ್ಮ ಚಿನ್ನನ ಹೆಸರು ಮ್ಯಾಗ ಮಾಡಿದರು. ಆ ವಿಡಿಯೋ ಕ್ಲಿಪ್ನ ಮಾಡೋಕ್ಕಾಗಲಿಲ್ಲ, ನಮ್ಮ ಚಿನ್ನು ಅಳಾಕತ್ತಿದ್ಲು. ಹಾಗಾಗಿ ಇಲ್ಲಿ ಗುಡಿ ಒಳಗೆ ಕುಂತಿದ್ದೆ. ಅಷ್ಟರಲ್ಲಿ ನೋಡ್ರಿ ಅವ್ರ ಕಾಕಾರು ಬಂದರು. ಮತ್ತು ಇಲ್ಲೇ ಗುಡಿಗೆ ಬರ್ರಿ ಅಂತಂದು ಫೋನ್ ಮಾಡಿ ಹೇಳಿದ್ವಿ. ಅವರು ಕೂಡ ಗುಡಿಗೆ ಬಂದರು. ಅವರು ಕೂಡ ದೇವ್ರ ದರ್ಶನ ತೊಗೊಂಡು ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ಎಲ್ಲರೂ ಸೇರಿ ಮನೆಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ. ಈಗ ಇಲ್ಲೇ ಬರ್ತೀನಿ, ಹೇಗೆ ಮಾಡ್ತಿಲ್ಲ, ನಾ ಹೊಕ್ಕೇನೆ ಅಂತ ಹೇಳಿದ್ನಿಲ್ಲ ಹಿಂಗೆ ನಾನು ಹಿಂಗೆ. ಇದು ಮನೆ ಬಂದು ಬೆಳಕ್ರಿ, ಚಾದು ಎಲ್ಲ ಕುಡ್ದಿದ್ದ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ಲಂಗೆ ಈ ಒಂದು ಸ್ಟೋರಿನ ಕೇಳ್ಬೇಕಂತ ಕೇಳ್ಕೊಳತ್ತೇನೆ ರೀ. ಯಾಕಂತಂದ್ರೆ ನಮ್ಮ ಅವ್ರ ವಯಸ್ಸಲ್ಲಿರುವಂಥ ಅನುಭವದ ಮಾತುಗಳನ್ನು ಯಾವ ರೀತಿ ಇತ್ತು ಅಂತಂದು ಅವ್ರ ಸಣ್ಣ ಮಗನ ಜೋಡಿ ಹಂಚ್ಕೊಳಕತ್ತಾರ. ಪ್ಲೀಸ್ ಯಾರು ಸ್ಕಿಪ್ ಮಾಡ್ಲಂಗೆ ಈ ಒಂದು ವಿಡಿಯೋನ ನೋಡ್ರಿ. ಅಂಥವು ಬುಡಕ್ಕೆ ಕೈ ಹಾಕಿ ಹಿಂಗೆ ನೀರಲ್ಲಿ ಹೋಗ್ಬೇಕು. ಬಂಡಿಗಾಲಿ ಹುಚ್ಚಿ ತೋರಿಸ್ತಾರಲ್ಲ, ಬಂಡಿಗಾಲಿ ಅಂದ್ರೆ ತೇಜಿನ ಗಾಲಿ. ಇಲ್ಲಿ ನಮ್ಮ ಮಾವಾರ ನಮ್ಮ ಮೈದನ ಕೂಡ ಮಾತಾಡತ್ತಾರ. ಅವರ ಹಿಂದಿನ ನಡೆದಂಥ ಘಟನೆಗಳೆಲ್ಲ ಎಷ್ಟು ಚೆನ್ನಾಗಿ ಹೇಳತ್ತಾರ ನೋಡ್ರಿ, ಅವ್ರ ಅನುಭವ ಇದೆಲ್ಲ. ಇಷ್ಟಪ್ಪ ಬುಡಕ್ಕೆ ಹಿಂಗೆ ಪಡುವಾಟ ನೆಲಕ್ಕೆ ಸಮಾನ ಹುಗಿರ್ತಾರೆ. ಅದನ್ನ ನೆಲ ಸಮಾನ ಹಿಂಗೆ ಹುಗಿರ್ತಾರೆ. ಬುಡಕ್ಕೆ ಪಡುವಾಗ ಕೈ ಹಾಕಿ ಎಬ್ಬಿಸ್ಬೇಕು ಅವನ್ನ. ಹೌದು, ಅಂಥವೆಲ್ಲ ಅಲ್ಲಿ ಹೋಗಿದ್ವಿ ನಮ್ಗೆ. ಅದೇನು ಇದನ್ನ ಬಿಟ್ಟು 4 ಪಟ್ಟು ಅಂದ್ರೆ ಆತು ಚಕ್ ನೀವತ್ತಿತ್ತದ. ನಾವೇನು ಮಾಡೋದು, ಚೂರು ಕೊಡ್ಬಾರ್ದು ಅನ್ನೋದ ಒಂದು ಚೋಟು ಒಂದು ಗೇಣು ಎತ್ತರು ಎಲ್ಲ ಮರ ಇದನ್ನೇ ಹುಟ್ಟತಿ. ಕೈ ಸೈನಿಕರು ಅಂದ್ರೆ ಗಪ್ಪನ ಒಗಿಬೇಕು ಬಿಟ್ಟಾರ. ಈ ಗಾಲಿ ಹಾಕಿ ತಿರ್ಸಿದ್ರಲ್ಲ, ಗರ 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 ತಿರುವಲ್ಲಿಬ್ಬರ ಗಪ್ಪನ ಚೀಲ ಹೊಟ್ಕೊಂಡು ಈಗ ಗಡ್ಮೆ ಚೀಲ ಇಟ್ಕೊಂಡು ಹಿಡಿಬೇಕು. ಗಪ್ಪ ನಿಲ್ಬೇಕು ಗಾಲಿ, ಹಂಗೆ ಹಿಡಿಬೇಕು. ಅದನ್ನ ಹಿಡಿತಿದ್ವಿ ನಾವು. ಅವರಿಗೆ ಕಲಿಸಬಾರ್ದು, ತೋಲ್ ಕೊಡ್ಬಾರ್ದು. ಒಂದು ಹಿಡಿದು ಕೈ ಬಿಟ್ಟು ಮತ್ತೆ ಕಾಟನ್ ಸ್ವಾದ ಮತ್ತೆ ಹಿಡಿಬೇಕು. ಒಮ್ಗೆ ಹಿಡಿಬೇಕು ಅನ್ನೋದು ಅವ್ರ. ನೀವು ಅವ್ರ ಮುಂದೆ ಒಮ್ಗೆ ಹಿಡಿದಿದ್ರ ಏನು ಇಟ್ಟಾರೋ ನೀವು. ನನಗೆ ಒಟ್ಟು ಮಾವುಗಳು ಹಂಗೆ ಮಂದಿ ಐತಿ ಅಲ್ಲೇ. ಮತ್ತು ನಮ್ಮ ಅದ ಊರಕ್ಕೆ ನಿಮ್ಗೆ ಅವ್ರು ಹುಮ್ಸುಳೆ ಮಕ್ಕಳು ಇವರು ಕೈಗೆ ಮುರ್ಕೊಂಡು ಹೋದ್ರೆ ಮಟ್ಟಿರಲಿ ಮಕ್ಕಳು ಅದು ಬೇಕತ್ತವ ಅವ್ರಿಗೆ. ಸೋಲ್ ಬಂದಿಲ್ಲ ಅಲ್ಲಿಂದ. ಇನ್ನೇನು ಇವ್ರಿಗೆ ಅವ್ರಿಗೆ ಇಲ್ಲಿ ಬಂದರೆ ನಾವು ಇದು ರೂಢ್ ನೆಗುಲಿಲ್ಲ ಅವ್ರಿಗೆ, ಹಚ್ಚು ನೆಗುಲಿಲ್ಲ. ಹಚ್ಚಿ ಎಡಗೈ ತೋಳಿ ಹಿಂಗೆ ಸಿಡಿ ಹೊತ್ತಿದ್ವಿ ಹಿಂಗೆ. ನೆಟ್ಟಗೆ ಗುಲ್ಮಂಗಿಲ್ಲ ಅಂದರೆ ಹಿಂಗೆ ಹೀಜಬೇಕಲ್ಲ, ಹೀಜ ನೆಟ್ಟಗೆ ಆಗ್ಬೇಕು. ನಿಂತು ಬೈತಿಗೆ 3 ಸರಿ 4 ಸರಿ ಹಿಂಗೆ ಹೊಡ್ತಿದ್ವಿ. ಸಿಂಗರಾಣಿ ಕಾಲಿಂಗ್ ಹೊಡಿತಾರಲ್ಲ, ಹಿಂಗೆ ಹಿಂಗೆ ಹಿಂಗೆ
ಅಲ್ಲಿಂದ ತಗೊಂಡು ನೆಲದಾಗಿಂದ ಎತ್ತುಕೊಂಡು ಇಟ್ಕೊಂಡು ಇಷ್ಟು ಹಿಡ್ಕೊಂಡಿದ್ದಿಂದ ಇದನ್ನ ಕೊಡುವಂಗಿಲ್ಲ ಮ್ಯಾಕ್ ಹೊಡಿಬೇಕು. ಕೊಡುವಂಗಿಲ್ಲ ಕೊಡುವುದಂಗೆ ಹಿಂಗೆ ಹೀರ್ಬೇಕು, ತನ್ನ ಕಸೋಲೆ ಹೀರ್ಬೇಕದು ಹಂಗೆ. ಅವ್ರಿಗೆ ಅದು ಓದಿಲ್ಲ ಅವರು ಉಸಿರಿನ ಚೀಲ ಏನು ಮಾಡಿದ್ರೆ 14 ಚಿಟ್ಟಿ ಉಸ ತುಂಬಿದ್ರು ಅವರು ಅಲ್ಲೇ. 14 ಚಟ್ಟಿ ಅಂದ್ರೆ ಎಷ್ಟು ಕ್ವಿಂಟಲ್ ಆಗ್ತದೆ? 14 ಚಿಟ್ಟಿ ಅಂದ್ರೆ ಊಟ ಜಾಕಟ್ಟಿ ಎಷ್ಟು ಕ್ವಿಂಟಲ್ ಇರ್ತದೆ? ಅದು 160 ಕ್ವಿಂಟಲ್ ಕೆಜಿ ಬರ್ತದೆ. ಚಿಟ್ಟಿ ಅಂದ್ರೆ ಗೊತ್ತಾಗಲ್ಲ ನಮ್ಗೆ. ಇಲ್ಲಿ ಚಿಟ್ಟಿ ಪಡಿ ಅಂತಾರಪ್ಪ ಇಲ್ಲಿ. 160 ಕೆಜಿ ಬರ್ತೈತೆ ಅಲ್ಲ. ಅವ್ರು ಅಷ್ಟನ್ನೇ ಹುಟ್ಟಿದ್ರು. ನಾವು ಗಾರ್ಡನ್ ನೆಗಿದ್ರೆ ನೆಗುತ್ತರ ಅನ್ನೋರ ನಾವು ಇಲ್ಲಿ ಬಂದು ಏನು ಮಾಡಿದ್ರು 14 ಚಿಟ್ಟಿ ಉಸುಗಳದ್ದು ಹಾಕಿ ಹಚ್ಚಿನ ತುಂಬಿಟ್ಟಿದ್ವು ಅಲ್ಲಿ ಮೊದಲು ಹಚ್ಚಿ ಮುರಿದಿದ್ವು. ಅದ್ರ ಸೇರ್ಸೋದವನ್ನ ಅದ್ರ ಒಳಗೆ ಸಿಗುತ್ತಿದ್ವು. ಒಂದೇ ದುಡಾಗ ಮಾತು ಒಂದು ಆಮೇಲೆ 2 ತುಡ್ಕಾಕತ್ತಿದ್ವಿ ನಾವು. ಅವರು ಬರೀ ಉಸಿಗೆ ಚೀಲ ಆಟ ನೆಗ್ಬಾರ್ದು ಅವರು ಅದ್ರ ತುಂಬಿ ಎಷ್ಟು ಉಸು ಅನ್ಬೇಕ ನಾವು 14 ಚಿಟ್ಟಿ ಐತಿ ಅಲ್ಲಿ ಯಾರು ನೆಗ್ಬೇಕಿದ್ನ ಯಾರ ಜೀವತ್ತು ಅಂದ್ರೆ ಅಂದ ಹಂಗೋಟ್ ಹಿಂಗೋಟ್ ಮಾಡಿ ಅದು ಹೆಂಗೆ ನೆಗಕ್ಕೆ ಹೋದಂದ ಜಗ ಮುಂದೆ ಊರು ಕುಟ್ಕೊಂಡು ತಗೊಂಡು ಡಬ್ ಹಾಕೋಬೇಕು. ಅದನ್ನ ತೊಗೊಂಡು ಹೇಳ್ಬೇಕು. ಅದನ್ನ ತೊಗೊಂಡು ಅಲ್ಲೇ ನಮಗೆ ಅವ್ರಿಗೆ ಬಂದ್ಬಿಟ್ಟು ಬಂದಾರ ಅದು ಅಲ್ಲ. ಮತ್ತೆ ಬರೀ 14 ಚಿಟ್ಟಿ ಉಸಿಗೆ ಅಂದಾಗ ಇದು ಎಷ್ಟು ತುಂಡಲ್ಲ ಮರಗಳು ಹಚ್ಚಿ ತುಂಡ ಅದು ದಬ್ಬಿದ್ದಾರ ಪುಣ್ಯದಾಗ ಮತ್ತೆ ಯಪ್ಪ ದೌ ಚೌಕಟ್ಟು ಹೋಮರ ಬಂದಿಟ್ಟು ನಿಮ್ಮ ಎಲ್ಲ ಮಕ್ಕಳಿಗೆ ಬಂದವ್ರು ನಾವು. ಅದು ಒಟ್ಟೆ ಅವ್ರಿಗೆ ಬಂದ ಟೈಮ್ ಹತ್ತಿ ಹೋದಿಲ್ಲ ನಾವು. ಇಲ್ಲಿ ಅದೆಲ್ಲ ಬಂದಿವಲ್ಲ ಇಲ್ಲಿ ಬಂದ್ರೆ ಇವತ್ತು ಮೋಡ್ ಮಾಡಿ ನಮ್ದು ಹುಳಿವ್ಯಾಗ ಆಟ ನಾವು ಮುಚ್ಚಿಡಿರ್ತಿದ್ವಿ ಅವಾಗ. ಹುಳಿವ್ಯಾಗ ಒಕಳೆ ಆಡೋದು, ಆಮೇಲೆ ಕುಸ್ತಿ ಆಡೋದು. ಕುಸ್ತಿ ಆಡಿ ನೆಗೋದು ಇಟ್ಕೊಂತಿದ್ವಿ ನಾವು. ನೆಗಿದು ಒಂದು ಸಾಮಾನ್ಯ ಓದಿಲ್ಲ ಅವ್ರಿಗೆ. ಹಚ್ಚ ನೆಗೋದಿಲ್ಲ, ರೂಲ್ ನೆಗೋದಿಲ್ಲ, ಚಕ್ರಿ ಗಾಡಿ ಇರಲಿಲ್ಲ, ಗಾಡಿ ತೆಗೆದು ಹಾಕೋದಾಗಲಿಲ್ಲ, ದುಂಡಿ ನೆಗೋದಿಲ್ಲ. ಹಾಗೆ ಬರೋರ ಎಲ್ಲರೂ ಇಡೋರ ನೋಡೋರ ಹೊಸ ಮಂದಿ ಹಿಂಗೆ ಹೋಗುದ, ಹೊಸ ಮಂದಿ ಹಿಂಗೆ ಹೋದ ಪಾನ ಒದೇ ಒಟ್ಟು ಬಾಡೆ ಹೇಳ್ದಂಗೆ ಹೋಗ್ಬಿಟ್ಟು. ಯಾಕಂದ್ರೆ ಅವರು ತೋರಿಸ್ಬಿಟ್ಟಿಲ್ಲ ಅವ್ರ ಎಸ್ಟಿಮೇಟ್ ಪ್ರಕಾರ. ಇವ್ರು ಅಲ್ಲಿ ಒದ್ದಾಡಿ ಬಂದ್ರ ಅವ್ರು ₹1 ಬಂದ್ರ ಮೊದ್ಲೇಕ. ಮತ್ತೆ ಅವ್ರಿಗಿಂತ ನಮ್ಗೆ ಹೆಚ್ಚಿಗೆ ಆದವಲ್ಲ ಅವ್ರಿಗೇನು 14 ಚಿಟ್ಟು ಉಸುಗ್ ನೆಗಿದ್ಲಿ ಇವರಿಗೆ. ಇಲ್ಲಿ ಕೆಲಸ ಬೇರೆ. ಅವ್ರ ಜುಂಡಿನೂ ನಮ್ಕಿಂತ ಸಣ್ಣ ಜುಂಡಿ ಅವ್ರಿಗೆ ಅವನು ನಗುದಿಲ್ಲ ನಾವು. ಒಟ್ಟೆ ನಾವು ಇಲ್ಲಿ ಹೋಗ್ಬೇಕಾದ್ರೆ 9 ಮಂದಿ ಮಾತಾಡ್ಕೊಂಡು ಹೋಗ್ತಿದ್ವಿ. ಏನು ನೆಗೋಂಗಿಲ್ಲ ಬುದ್ಧಾಡಿ ಅಲ್ಲಿ ಅಂತ ಬಂದ್ಬಿಡು ಸುಮ್ಮನೆ ಆಗ ಯಾರು ನೆಗಬೇಕು ಮಾರಾಯ ಅಂತ ಬಂದ್ಬಿಡುದು. ನಮ್ಮ ಇದಕ್ಕೆ ಸಣ್ಣ ಜುಂಡಿ ಅನ್ಬೇಕ, ಅವ್ರಕ್ಕಿಂತ ದೊಡ್ಡ ಜುಂಡಿ ನಮ್ಮ. ಇದು ಬಾಕಿಲ್ಲ ಬೇಕಿ ಇದೆ. ಇದು ಒಯ್ಯಾಕೆ ಬಂದಿದ್ದು ಹುಡುಗರೊಮ್ಮೆ. ನಾ ಯಾರ ಬೈ ಜುಂಡಿ ಬೇಡ ಅನ್ನಂಗಿಲ್ಲ. ನಾ ಹೆಂಗೆ ತಂದ ಹಂಗೆ ಒಯ್ದು ಚಕ್ರ್ಯಾಗ ಕೊಡಂಗಿಲ್ಲ. ನಾವು ಹೊತ್ಕೊಂಡು ಬಂದಾನೆ ಹೊತ್ಕೊಂಡು ಹೋಗ್ಬೇಕು. ಇವತ್ತಿಗೆ ನಮ್ಮ ಬಾಕಿಲಾಗ ಐತೆ. ಪೂಜೆ ಮಾಡ್ತೇವೆ ನಾವು ಅದನ್ನ. ನೋಡಿ ಈಗೆಲ್ಲ ಜಿಮ್ಗಳು ಬಂದಾವ. ಆಗಿನ ನೋಡಿ ಇವ್ರು ಎಂತ ಜಿಮ್ಗಳು. ಈಗ ಯಾರು ಮಾಡ್ತಾರ ನಂಗೆಲ್ಲ ಈ ಷರತ್ತುಗಳು ಯಾವ ಎತ್ತಿನ ಕೊಬ್ಬರಿ ಷರತ್ತು ಭಾಳ ಆತ. ಈಗ 14 ವರ್ಷ ಆತ. 4 ಸರಪಣಿ ಒಂದು ಗಂಡು ಇಟ್ಟಿದ್ರಂತ ಚಿಲ್ದಾಗ. ಎತ್ತಿ ಹೋದ ಬಂದ ಅಲ್ಲೇ ಬಹುಮಾನ ಕೊಟ್ಟು ಕಸಿದ್ರು ಅವಾಗ. ಇವಾಗ ಅಪ್ಪ ಅವ ಅಜ್ಜೆ ನೆಗೂ ಅವನು ಕಾಲು ಹಿಂಗಾಗಲ್ಲ. ಹೌದು ಅಜ್ಜೆ ಭಾಳ ಹೋಗ್ತಾನ ಮುಂದೆ ಕಾಲು ಹಿಂಗಾಗಲ್ಲ. ಹಿಂಗ ಹೋಗುದು ಹಿಂಗ ಒಟ್ಟ ಬಿಡದಿದ್ಲಂತವ. ನಾ ಫಸ್ಟ್ ಬಂದಾಗ ನೋಡಿದೆ. ಯಾವಾಗ ಲಗ್ನಕ್ಕೆ ಬಂದಿದ್ಯಲ್ಲ, ಲಗ್ನಕ್ಕೆ ಬಂದಾಗ ನೋಡಿಯ ಈ ಮುಂಚೆ ನಮ್ಮಂಗ ನೆಗವ್ಯಾಡ್ದವನ ಇವ ಅದಕ್ಕೆ ಇಟ್ಟಿದ್ದವು ಮೆಟ್ಟಿನ ಮ್ಯಾಗ ಇದು ತೂರು ಇದು ಮೆಟ್ಟಿರ್ತಾವ. ಅವಾಗ ಚಟ ಇದ್ದಿದ್ದಿಲ್ಲ. ಮತ್ತೆ ಏನಪ್ಪ ಈ ಬೇಬರ್ಸಿ ಈಗೇನು ಈಗ ತುಮ್ಕ್ಯಾಲ್ ಹೊರ್ತಾರಲ್ಲ ಕಾಳು ಕಡೆಗೆ ಎಲ್ಲ ಮಾಲಿಗೆ ಅದ ಕಸು ಉಳಿದಿಲ್ಲ. ಬರೇ ಗೊಬ್ಬರ ಅವಾಗ ಎಣ್ಣಿನ ಒಂದು ಪಾವು ಎಣ್ಣೆ ಇಟ್ಕೊಂಡು 2 ದಿನ ಮಾಡ್ತಿದ್ವಿ. ಈಗ ಒಂದು ಪಾವು ಎಣ್ಣೆ ಬರೀ ಒಂದು ಉಪ್ಪಿಟ್ಟಿಗೆ ಸಾಲಂಗಿಲ್ಲ. ಒಂದು ವಾರಕ್ಕೆ ಕುಸುಬಿ ಎಣ್ಣೆ ಒಂದು ಹಳಕ್ಕೆ ಕುಸುಬಿ ಎಣ್ಣೆಗೆ ಇವ ಸಿಂಧೂರ ಲಕ್ಷ್ಮಣ
ಸಿಂಧೂರ ಲಕ್ಷ್ಮಣ ನಿಮ್ ಕಡೆ ಅವಾಗಿದ್ದಂತ ಸಿಂಧೂರ ಸಂಗೊಳ್ಳಿ ಅಣ್ಣ ಸಿಂಧೂರ ಲಕ್ಷ್ಮಣ ಇದ್ರಂತ ನೋಡಕ್ ಹೋಗಿದ್ದಂತೀವ ಚೆನ್ನಪ್ಪಜ ಅವನು ಹೆಂಗದನ ಅಂತೇಳಿ ಅಲ್ಲಿ ತೆಗ್ಗಿ ಸಿದ್ದಾಪುರದ ಬೀಳಿಗೆ ಹತ್ರ ಅವ್ರ ಊರು ಆ ಮುದುಕಿದ್ದಂತ ಅವ್ರವ್ವ ಅವ ಹೊಲಕ್ಕೆ ಹೋಗಿದ್ದಂತ ಗ್ರಾಮೀಣ ಸಿಂಧೂರ ಲಕ್ಷ್ಮಣ ಯಾರ ಹೋಗಿದ್ರಂತ ಹೊಲ ನೋಡಿ ಬಾಳೆ ಬಂದಂತವ ಕಾಲಾಗ ಒಂದು ರಬ್ಬಲ್ಲು ತಲೆಗೆ ಒಂದು ಟಾವೆಲ್ ದೊಡ್ಡ ಟಾರ್ಚ್ ತುಂಬ ಬಂದಂತ ಇವನು ಸಿಂಧೂರ ಲಕ್ಷ್ಮಣ ಅಂದ್ರಂತ ಬಂದಂತ ಇವ್ರ ಕೈಯಾಗ ಸಂಗಟಿ ಹಿಡಿದಂತಕ್ಕೆ ಸಂಗಟಿ ಹಿಡಿದು ಇವ್ರು ಐತಲ್ಲ ಊಟ ಮಾಡೇ ಕಳಿಸಿದ್ರಂತವ್ರು ಯಾರು ಅವ್ರು ಕುಂದಿಸಿದ್ರಂದ ಐನಾರು ಸಂಗಯ್ಯ ಅವ ಶೆಟ್ಟ ಚೆನ್ನ ಕುಂತ್ರಂತ ಬಂದಂತೀವ ಅವ್ರವ್ವ ಇವ್ರ ಕೈಯಾಗ ಸ್ವಲ್ಪ ಕುಸ್ಬಿ ಕೊಟ್ಲಂತ ಅಗಸಿ ಎಣ್ಣೆನ ಕುಸ್ಬಿ ಕೊಟ್ಲಂತ ಅಗಸಿ ಹಿಂಡಿ ಎಣ್ಣೆ ಅದನ್ನ ತಿಕ್ಕಿ ಎಣ್ಣೆ ಬಿಡುವಂತ ಇವ್ರ ಕೈ ಕೊಟ್ರಂತ ಇವ್ರ ಚಿಕ್ಕಿಲ್ಲ ಇದು ಅಗಸಿ ಸಿಕ್ಕಿ ಕೊಟ್ಟ ದಬ ದಬ ಎಣ್ಣೆ ಬಿಟ್ಟು ಅವಾಗ ಕಾಟ್ಕೊಂಡು ತಿಂದ್ರು. ಮೊದಲ ಜೈಲ್ ಹಾಕಿದ್ರಲ್ಲ ಜಮಖಂಡಿ ಜೈಲ್ನಾಗ ಅವನೊಂದು ಫೋಟೋ ಹಾಕ್ಯಾರಲ್ಲ ಅವ್ರಿಗೆ ಹೇಳ್ಬಿಟ್ರಂತ ನೀನು ಒಟ್ಟ ನಿನಗೆ ಜೇಲ್ ಒಟ್ಟು ಬೇಲ ಕೊಡ್ಲ ಒಟ್ಟು ನೀನು ಜೇಲ್ ಮುರಿದ ಹೋಗ್ಬಿಡ ಅಂದ್ರಂತವ್ರು ಇಷ್ಟು ದಪ್ಪನ್ ಚಡಿಯದವು ಜಾಗಿನ ಹಿಂಗೆ ಜಾಗಿ ಬಿಟ್ನಂತ ಕಿತ್ತವತ್ತಂತ ಹೋಗ್ಬಿಡು ಹೊರಾಕಂದ್ರಂತ ಅವಾಗಿನ ಮಂದಿ ಕಸು ಭಾಳ ಲಕ್ಷ್ಮಣನ ತಾಯಿ ಭಾಳ ಅವ್ರವನ ಹಂಗೆ ಬೆಳೆಸಿದಂತ ಅವನು ಸಿಂಧೂರ ಲಕ್ಷ್ಮಣ ಈ ಸಂಗೊಳ್ಳಿ ಭಾಳ ಈಗ ತೆಗಿಸಿದ್ದಾಪುರದವ ಸಿಂಧೂರ ಲಕ್ಷ್ಮಣ ಅವ್ನ ಫೋಟೋನ ಐತಲ್ಲೇ ಒಳ್ಳೆ ಜಮಖಂಡ್ಯಾಗ ಅದನ್ನ ಜೇಲ ಇನ್ನ ಹಂಗಾಯ್ತದ ಸೆಂಟ್ರ್ ಜೇಲ ಎಂಥ ಜೇಲ ನೋಡ್ಕೊಳಿ ಅಂತ ಹೋಗಿದ್ದೆ ಚಡಿ ಹಿಂಗೆ ಈ ಕಟ್ಟಿಗೆ ಹೆಂಗೆ ಅದಾವ ಹಿಂಗೆ ಮಾಡ್ತಾವ ಅವನಿಂದ ಏಸ್ ಬಂದಿದ್ರು ಉಷ್ಟ್ರು ಹೋಗ್ಯಾರಂತ ಹೊಳೆ ಹೊಟ್ಟೆ ಒಳಗೆ ಹಾಕ್ಲಿಲ್ಲ ಅಂತ ಅವ್ರನ್ನ ನಮ್ಮನ್ನು ಬಿಡೋದಿಲ್ಲ ಗೊತ್ತಾಗಿತ್ತು ಹ್ಞೂ ಜೇಲ್ನಾಗ ಅವ್ನು ಕೂಳು ಹಾಕೋದಾಗೋದಿಲ್ಲ ಕೂಳ್ ಹಾಕೋದಾವಲ್ಲ ಅವ್ನ ಟ್ರಯಲ್ ನೋಡಿದ್ರ ಅವ್ನು ನೋಡಿದ್ರೆ ಕಬ್ಬ ಅಪ್ಪ ಇವನೇನು ಮುಟ್ತೋ ಮರಿ ಹ್ಞೂ ಸರಿ ಯಾರು ಸೂಕ್ಷ್ಮ ಇರ್ತಾರಲ್ಲ ಈಗ ಅವ್ನು ಸನಿಯಾಗಿ ಕುಂದಿರ್ತಿದ್ರಂತ ಹಂಗಿದ್ದಂತ ಆರು ಒಂದು ಬಡ್ದ ಅಂದ್ರೆ ಮಾತು ಭಾಳ ಮಿಸ್ಕೀಲ್ ಬಡ್ದವ್ರು ತಾಳ ಬಿದ್ದಾರ ಅಂಥ ಜನ ಯಾವಾಗ ಬೇಕೇನು ಈಗಿನ ಕಾಲ ಈಗ ಅಲ್ರಿ 5 ರೂಪಾಯಿ ಕೊಟ್ಟು ಕುರ್ಕುರ್ ತಿಂತೀವಿ ಮತ್ತೆ ಎಲ್ಲಿ ಹತ್ತದ ನಮ್ಗೆ ಹುಟ್ಟೋದು ನೀನು ಅಕ್ಕ 12 ತಾಸನ ಇರ್ತೈತಿ ಒಂದು ತಿಂಗಳು ಜಾತ್ರೆ ಇದು ಒಂದು ಗಂಟೆ ಚೆಲುವ ಒಂದು ತಿಂಗಳು ಜಾತ್ರೆ ಈಗ ಅದು ಇದ್ರದ್ದು ಸಿದ್ದಾರೂಢಂದು ಒಂದು ತೂತ್ ತಗೊಂಡು ಹೋಗಿದ್ರ ಸ್ವಲ್ಪ ಸಮಾಧಾನ ಅನಿಸ್ತಿತ್ತು ಅದಕ್ಕೆ ಊಟ ಅದು ಮಾಡಿ ಹೋಗ್ರಿ ಅಂತಂದ್ರೆ ಇಲ್ಲ ನಾವು ಸಿದ್ದಾರೂಢ ಮಠಕ್ಕೆ ಬಂದೇವಿ ಹೋಗ್ತೇವಿ ಅಂತೇಳಿ ಹೋದ್ರು ಅವ್ರು ಅಂದ್ರೆ ನಮ್ಮ ಮಾವಾಗ ಹುಷಾರಿಲ್ಲ ರೀ ಮೊನ್ನೆ ರಾತ್ರಿ ಸ್ವಲ್ಪ ಇದ್ದು ಪೆಟ್ಟಾಗಿತ್ತು ಅವ್ರಿಗೆ ಹಾಗಾಗಿ ನೋಡ್ಕೊಂಡು ಹೋಗಾಕಂತ ಬಂದಿದ್ರು ಇಲ್ಲೇ ಹತ್ತಿರದಲ್ಲೇ ಅದೇವ ಅಂಥೇಳಿ ನಮ್ಮ ಸೈಡ್ ನೋಡ್ರಿ ಹುಬ್ಳಿ ಕಡೆ ಈ ಕಡೆ ಎಲ್ಲನೂ ಈಗ 1 ತಿಂಗಳ ತನಕ ಪುರಾಣಗಳು ಚಾಲು ಆಗ್ತಾವ್ರಿ ಈಗ ನಮ್ಮ ಊರಾಗಿರುವಂಥ ಎಲ್ಲ ದೇವಸ್ಥಾನದಾಗೂ ಅದ್ರ ಬೆಕರೇಶನ್ ಮಠದ ದೊಡ್ಡ ಜಾತ್ರೆ ಆಗ್ತೈತೆ ರೀ ಯುಗಾದಿಗೆ ನಮ್ಗೆ ಇವಾಗಲಿಂದ ಪುರಾಣಗಳು ಚಾಲು ಆಗ್ತಾವೆ ಪ್ರಸಾದ ಪುರಾಣ ಪ್ರತಿದಿನ ರಾತ್ರಿ ಇರ್ತೈತಿ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಾಗ ಕೂಡ ಇಡ್ತಾರೆ ಈಗ ಜಾತ್ರೆ ಅವ್ರ ಕಾಕರೆಲ್ಲ ತೊಗೊಂಬಂದಾರ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ಮುಂದೆ ನೋಡಿದ ನಿಮಗೆ ಸಿಗ್ತೇನೆ ಅಂತ ಅಲ್ಲಿವರೆಗೆ ನಮಸ್ಕಾರ.